ಹೆತ್ತ ಮಗುವನ್ನೇ ತಾಯಿಯೊಬ್ಬಳು ಟಾಯ್ಲೆಟ್ಗೆ ಹಾಕಿ ಫ್ಲಶ್ ಮಾಡಿ ಪರಾರಿಯಾಗಿದ್ದಾಳೆ. ರಾಮನಗರದ ಹಾರೋಹಳ್ಳಿ ತಾಲೂಕಿನ ಕನಕಪುರ ಬೆಂಗಳೂರು ರಸ್ತೆಯಲ್ಲಿರುವ ದಯಾನಂದ ಸಾಗರ್ ಆಸ್ಪತ್ರೆಯಲ್ಲಿ ಘಟನೆ ನಡೆದಿದೆ. 2 ದಿನದ ಗಂಡು ಶಿಶುವಿನ ಮೃತದೇಹ ಟಾಯ್ಲೆಟ್ನಲ್ಲಿ ಪತ್ತೆಯಾಗಿದೆ. ಜನನ ಮರೆಮಾಚುವುದಕ್ಕೆ ಕೊಂದಿರುವ ಶಂಕೆ ವ್ಯಕ್ತವಾಗಿದ್ದು, ಸದ್ಯ ಹೆರಿಗೆಯಾದ ಎಲ್ಲಾ ತಾಯಂದಿರ ಡೀಟೇಲ್ಸ್ ತೆಗೆದು ತನಿಖೆ ನಡೆಸಲಾಗುತ್ತಿದೆ. 8 ರಿಂದ 9 ತಿಂಗಳು ಭ್ರೂಣ ಟಾಯ್ಲೆಟ್ ಇದರೊಳಗಡೆ ಕಂಡು ಬಂದಿರುತ್ತದೆ. ಸೊ ಅದನ್ನು ಇಮ್ಮಿಡಿಯೇಟ್ ಒಂದು ಪೋಸ್ಟ್ಮಾರ್ಟಮ್ ಮಾಡಿ ಒಂದು FIR ಕಂಪ್ಲೇಂಟ್ ಆಗಿದೆ. ಇದಲ್ಲದೆ ಈಗ ನಮ್ಮ ಟೀಮಿಂದ ಪೂರ್ತಿ ತನಿಖೆ ನಡೆಯುತ್ತಿದೆ. ಸೊ ಈ ತನಿಖೆ ಆದಮೇಲೆ ಅದು ನಾವು ಸ್ಪಷ್ಟ ಅಭಿಪ್ರಾಯ ಕೊಡ್ತೀವಿ.